ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ಅಧ್ಯಾಯ 1ರಲ್ಲಿ 4 ಅಂಕದ ಪ್ರಶ್ನೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಥವಾ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಅಂತಲೂ ಸಹ ನಿಮಗೆ ಕೇಳಬಹುದು. ಹಾಗಾದರೆ ಉತ್ಪಾದನಾ ಸಾಧ್ಯತಾ ಗಡಿ ಅಂದರೆ ಏನು? ಉತ್ಪಾದನಾ ಸಾಧ್ಯತಾ ಗಡಿ ಏಕೆಂದರೆ ದೇಶವೊಂದರಲ್ಲಿ ಲಭ್ಯ ಇರುವ ಎಲ್ಲ ಸಂಪನ್ಮೂಲಗಳನ್ನು ತಂತ್ರಜ್ಞಾನಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿದೆ ಎಂಬುದನ್ನು ತೋರಿಸುವ ರೇಖೆಗೆ ನಾವು ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ. ಇಲ್ಲೇ ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಸಂಪನ್ಮೂಲಗಳು ಕೊರತೆಯಲ್ಲಿವೆ. ಒಂದು ಪಕ್ಷದಲ್ಲಿ ಸಂಪನ್ಮೂಲಗಳು ಹೇರಳವಾಗಿದ್ದರೆ ನಾವೆಲ್ಲ ಸಂಪನ್ಮೂಲಗಳನ್ನು ಉತ್ಪಾದಿಸಬಹುದಿತ್ತು. ಆದರೆ ಸಂಪನ್ಮೂಲ ಕೊರತೆಯಲ್ಲಿದ್ದವು, ಹೀಗಾಗಿ ಅವುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ವಸ್ತುವನ್ನು ನಾವು ಹೆಚ್ಚು ಉತ್ಪಾದಿಸಬೇಕಾದರೆ ಮತ್ತೊಂದು ವಸ್ತುವನ್ನು ಕಡಿಮೆ ಉತ್ಪಾದಿಸಬೇಕಾಗುತ್ತೆ. ಹಾಗಾದರೆ ಅದನ್ನು ನಾವು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ತಿಳಿದುಕೊಳ್ಳೋಣ. ಕೋಷ್ಟಕ ಉತ್ಪಾದನಾ ಸಾಧ್ಯತೆಗಳು, ಧಾನ್ಯ ಮತ್ತು ಹತ್ತಿ. ಇಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳನ್ನು ನಾವು ಧಾನ್ಯದ ಮೇಲೆ ಬಳಕೆ ಮಾಡಿದಾಗ 4 ಯೂನಿಟ್ನಷ್ಟು ಧಾನ್ಯ ಸಿಗುತ್ತೆ. ನಾವು ಹತ್ತಿ ಮೇಲೆ ಬಳಕೆ ಮಾಡಲ್ಲ, ಅದು ಶೂನ್ಯ ಸ್ಥಿತಿಯಲ್ಲಿರುತ್ತೆ. ಹಾಗೆ ಎಲ್ಲ ಉತ್ಪಾದನಾ ಸಾಧನಗಳನ್ನು ನಾವು ಹತ್ತಿಯ ಮೇಲೆ ಬಳಕೆ ಮಾಡಿದಾಗ 10ರಷ್ಟು ಹತ್ತಿ ಸಿಗುತ್ತೆ, ಶೂನ್ಯ ಸ್ಥಿತಿಯಲ್ಲಿ ಧಾನ್ಯ ಇರುತ್ತೆ, ಯಾಕಂದರೆ ನಾವು ಅದನ್ನು ಬಳಕೆ ಮಾಡೋಲ್ಲ. ನಾವು ಇನ್ನೂ ಹಲವಾರು ಸಂಯೋಜನೆಗಳನ್ನು ನಾವು ನೋಡಬಹುದು. ಇಲ್ಲಿ ಬಿ ಸಂಯೋಜನೆಯಲ್ಲಿ 1ರಷ್ಟು ಧಾನ್ಯ, 9 ಯೂನಿಟ್ನಷ್ಟು ಹತ್ತಿ. ಹಾಗೆ ಸಿ ಸಂಯೋಜನೆಯಲ್ಲಿ 2ರಷ್ಟು ಧಾನ್ಯ, 7ರಷ್ಟು ಹತ್ತಿ. ಹಾಗೆ ಡಿ ಸಂಯೋಜನೆಯಲ್ಲಿ 3ರಷ್ಟು ಧಾನ್ಯ ಮತ್ತು 4ರಷ್ಟು ಹತ್ತಿಯನ್ನು ಸಹ ನಾವು ಕಾಣಬಹುದು. ಹಾಗಾದರೆ ಇದೇ ಕೋಷ್ಟಕದ ಬಳಕೆಯಿಂದ ನಾವು ಒಂದು ರೇಖಾಚಿತ್ರವನ್ನು ಸಹ ರಚನೆ ಮಾಡಬಹುದು. ನೋಡು, ಇಲ್ಲೇ ಧಾನ್ಯ ಇದೆ, OX ಅಕ್ಷದಲ್ಲಿ ನಾವೇನು ಮಾಡಿವಿ, ಧಾನ್ಯವನ್ನು ಗುರುತಿಸಿವಿ. ಇಲ್ಲೇ ಹತ್ತಿ ಇದೆ, Y ಅಕ್ಷದಲ್ಲಿ ಹತ್ತಿಯನ್ನು ನಾವು ಗುರುತಿಸಿದ್ದೀವಿ. ಹಾಗಾದರೆ OX ಅಕ್ಷದಲ್ಲಿ ಧಾನ್ಯ, Y ಅಕ್ಷದಲ್ಲಿ ಹತ್ತಿಯನ್ನು ಗುರುತಿಸಲಾಗಿದೆ. ಈ AE ಎಂಬುದು ಏನೈತಲ್ಲ, ಇದು ಉತ್ಪಾದನಾ ಸಾಧ್ಯತಾ ರೇಖೆಯಾಗಿದೆ. ಹಾಗಾದರೆ ಈ AE ಎಂಬ ಉತ್ಪಾದನಾ ಸಾಧ್ಯತಾ ರೇಖೆ ಮೇಲಿರುವ ಬಿಂದುಗಳು ಮತ್ತು ಕೆಳಗಿರುವ OX ಅಕ್ಷದಲ್ಲಿರ್ತಕ್ಕಂತಹ ಬಿಂದುಗಳು ಆ ದೇಶದಲ್ಲಿರುವ ಲಭ್ಯವಿರುವ ಸಂಪನ್ಮೂಲಗಳಂತಹ ಧಾನ್ಯ ಮತ್ತು ಹತ್ತಿಯನ್ನು ಉತ್ಪಾದಿಸುವ ಬಿಂದುವನ್ನು ಅದು ತೋರಿಸುತ್ತೆ. ಹೀಗಾಗಿ AE ಎಂಬುದು ನಿಮ್ನ ಮಾಧ್ಯಮವಾಗಿರುತ್ತೆ. ಏನು? AE ಎಂಬ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ನಿಮ್ನ ಮಾಧ್ಯಮವಾಗಿರುತ್ತದೆ. ಒಟ್ಟಿನಲ್ಲಿ ಈ ಉತ್ಪಾದನಾ ಸಾಧ್ಯತಾ ಗಡಿಯಲ್ಲಿ ಒಬ್ಬ ಅನುಭೋಗಿಯು ಹೆಚ್ಚು ಸರಕುಗಳನ್ನು ಬೇಕೆಂದರೆ ಇನ್ನೂ ಸರಕುಗಳನ್ನು ಕಡಿಮೆ ಉತ್ಪಾದಿಸಬೇಕಾಗುತ್ತೆ. ಯಾವುದೇ ಪಕ್ಷದನ್ನು ನೋಡಿದಾಗ ಒಬ್ಬ ಅನುಭೋಗಿ ಹೆಚ್ಚು ಸರಕನ್ನು ಉತ್ಪಾದಿಸಬೇಕಾದ್ರೆ ಮತ್ತೊಂದು ಸರಕುಗಳನ್ನು ಕಡಿಮೆ ಉತ್ಪಾದಿಸಬೇಕೆಂಬುದನ್ನು ನಾವು ಇಲ್ಲಿ ಈ ರೇಖಾಚಿತ್ರ ಮುಖಾಂತರ ಕಾಣಬಹುದು. ಒಟ್ಟಾರೆಯಾಗಿ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಬಹಳ ಸರಳವಾಗಿದೆ. ಇದು 4 ಅಂಕಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಕಡ್ಡಾಯವಾಗಿ ಬರೆದು ಬನ್ನಿ. ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.